ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗದಿದ್ದಂಥವರು ದೊಡ್ಡ ದೊಡ್ಡ ಮೀಡಿಯಾಗಳಲ್ಲಿ ಅಂದರೆ ಕಾರ್ಪೊರೇಟ್ ಮೀಡಿಯಾಗಳಲ್ಲಿ ಅವ್ರು ಹೇಳಿದಂಗೆ ಕೇಳುವಂಥ ಗುಲಾಮಿಗಿರಿನ ವಿರೋಧಿಸುವವರು. ಇಲ್ಲಿ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ, ಯೂಟ್ಯೂಬರ್ಸ್ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯೂಟ್ಯೂಬರ್ಸ್ ಅಂತ ಹೊಸ ಶುರು ಮಾಡಿದ್ದಾರೆ ಸ್ಲೋಗನ್ನು. ಜೊತೆಗೆ ಗುಂಪು ಘರ್ಷಣೆ ಅಲ್ಲ, ಇದು ಪ್ಲ್ಯಾನಡ್. ಈ ಮೂರೂ ಜನರನ್ನು, ಯಾಕಂದರೆ ಕೂಲ್ ರಾಂಪೇಜ್ ಇವರೇನು ನಮ್ಮ ಅಜಯ್ ಅಂಚನಿದ್ದಾರಲ್ಲ, ಪೂರ್ತಿ ಸೌಜನ್ಯ ಕೊಲೆ ಪ್ರಕರಣದಲ್ಲೇ ಪೂರ್ತಿ ಇನ್ವಾಲ್ವ್ ಆದಂಥವ್ರು. ಇದನ್ನು ಒಂದು ಹಂತಕ್ಕೆ ತಂದು ಇವತ್ತು ನಿಲ್ಲಿಸಿದ ಯಾರು ಇದ್ದರೆ ಈ ಯೂಟ್ಯೂಬರ್ಗಳು, ಅವ್ರ ಜೊತೆಗೆ ಅಲ್ಲಿಯ ಹೋರಾಟಗಾರರು. ಇಲ್ಲಾಂದರೆ ಇಷ್ಟರ ಮಟ್ಟಿಗೆ ಬೆಳೆತನೇ ಇರಲಿಲ್ಲ ಇದು. ಇವತ್ತೇನಾದರೂ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ವನಿ ಆಗ್ತಾಯಿದ್ರೆ, ಆವಾಜ್ ಆಗ್ತಾಯಿದ್ರೆ, ಇದು ಯೂಟ್ಯೂಬರ್ಸ್ ಅಂತ ಇವರೇನು ಟಿಂಗಲ್ ಮಾಡಿ ಮಾತಾಡ್ತಾ ಇದ್ದಾರೆ. ಅವ್ರು ಕೀಳು ಅನ್ನೋಗಿ ಮಾತಾಡ್ತಾ ಇದ್ದಾರೆ. ಎಷ್ಟು ಅಪ್ಡೇಟೆಡ್ ಕಾರ್ಪೊರೇಟ್ ಟಿ ವಿ ಜನ ಇವ್ರು ಯಾರ್ದೋ ಗುಲಾಮರಾಗಿ ತಮ್ಮ ಕೆಲಸ ಮಾಡ್ತಾಯಿದ್ದಾರೆ. ನಾವು ಅತ್ಯಂತ ಇವತ್ತು ಘಟ್ಟದಲ್ಲಿ ಹೇಳಬೇಕಾಗಿದೆ. ಈ ಯೂಟ್ಯೂಬರ್ಸು ತಮ್ಮ ಸ್ವಾಭಿಮಾನಕ್ಕಾಗಿ, ತಮ್ಮ ಬದುಕಿಗಾಗಿ ಯೂಟ್ಯೂಬನ್ನು ನಡೆಸ್ತಾ ಸತ್ಯಗಳನ್ನ ಹೇಳೋ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತೊಂದು ರೀತಿ ಹೋರಾಟಗಾರರು ಇವರು. ಒಂದು ಕಾಲಕ್ಕೆ ಏನಾಗ್ತಿದ್ದು, ಇವತ್ತು ಅಲ್ಲಿ ನಾವು ಸ್ಲೋಗನ್ಸು ನಿನ್ನೆ ಕೇಳಿದ್ವಿ ಅದನ್ನು, ನೆಕ್ಸ್ಟ್ ಲೈಟ್ ಧಿಕ್ಕಾರ, ಅರ್ಬನ್ ನೆಕ್ಸ್ಟ್ ಲೈಟ್ ಧಿಕ್ಕಾರ. ಯಾಕ್ರಿ ಅವ್ರು ಮನುಷ್ಯರಲ್ವಾ? ಈ ರೀತಿ ಡಿವಿಷನ್ ಮಾಡಿ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡೋ ಜೊತೆಗೆ ಸತ್ಯ ಹೇಳೋರು ತುಳಿಯುವಂಥ ಕೆಲಸ ನಡೀತಾ ಇರ್ತದೆ. ಈ ಸತ್ಯ ಹೇಳೋ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಎದ್ದಿದ್ರೆ ಕೇಸ್ ಚರಿತ್ರೆ ಬಂದದ. ಇಲ್ಲ SIT ಬರಲಿಕ್ಕೆ ಸಾಧ್ಯ ಇರಲಿಲ್ಲ, ಕೂಡಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸಿದ್ದರಾಮಯ್ಯವ್ರಿಗೂ ಮನಸ್ಸೂ ಇಲ್ಲ. ಜನ ಗೆದ್ದು ನಿಂತರು, ವಕೀಲರು ಗೆದ್ದು ನಿಂತರು, ಎಲ್ಲರೂ ಕೂಡಿ ಮಾಡಿದಾಗ ಇದೊಂದು ಹಂತಕ್ಕೆ ಬಂದಿದೆ. ಇವತ್ತು ನಾವು ಪ್ರಚಾರ ಮಾಡ್ತಾ ಇದ್ವಿ ಅನ್ನೋರಂಗೆ ಇವ್ರು ಮಾತಾಡ್ತಾ ಇದ್ದಾರೆ. ಮತ್ತು ಕಾರ್ಪೊರೇಟ್ ಜಗತ್ತಿನ ಈ ಟಿ ವಿ ಬಾಲಗಳು, ಯೂಟ್ಯೂಬರ್ಸ್ ಸಣ್ಣ ಈ ಸತ್ಯ ಹೇಳೋ ಕೆಲಸ ಮಾಡುವಂಥ ಪ್ರಾಮಾಣಿಕರನ್ನ ಯೂಟ್ಯೂಬರ್ಸ್ ಅಂತ